ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕಿಚನ್ಗೆ ಬಂದೆ. ಅನ್ನಕ್ಕೆ ಇಟ್ಟಿದ್ದೆ ಫಸ್ಟು, ಅನ್ನ ಎಲ್ಲ ಆಯಿತು. ಇವಾಗ ಇನ್ನು ಮಿಕ್ಕಿದ್ದೇನಿತ್ತಲ್ಲ ಮಾಡಬೇಕಾಗಿತ್ತು. ಹಾಗೆ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನನ್ನ ಮಗನಿಗೆ ಸ್ಕೂಲ್ ರಜೆ ಇರೋದ್ರಿಂದ ಈ ನಡುವೆ ಅಂತೂ ಬ್ರೇಕ್ಫಾಸ್ಟ್ ಲೇಟು, ಯಾಕೆಂದರೆ ಮಕ್ಕಳು ಕೂಡ ಲೇಟಾಗಿ ಎದ್ದೇಳ್ತಾರಲ್ವ, ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಬೆಳಗ್ಗೆ ಬೇರೆ ಏನು ಕೆಲಸ ಇತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ತಿಂಡಿ ಲೇಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಎದ್ಮೇಲೆ ಆಲ್ಮೋಸ್ಟ್ ಮಾಡ್ತೀನಿ. ಯಾಕೆಂದರೆ ಮಾಡಿಟ್ಟು ಕೂಡ ಎದ್ದಿದ ತಕ್ಷಣ ತಿನ್ನೋದಿಲ್ಲ, ಸ್ವಲ್ಪ ಹೊತ್ತು ಆಗಬೇಕು ಅವ್ರಿಗೆ. ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡಿಟ್ಟಿರ್ತೀನಿ, ಅವ್ರು ಎದ್ಮೇಲೆ ಮಾಡ್ತೀನಿ. ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಮಕ್ಕಳು ಕೇಳ್ತಾಯಿದ್ರು ವೆಜ್ ಫ್ರೈಡ್ ರೈಸ್ ಮಾಡಿಕೊಡು ಅಂತ, ಅವ್ರಿಗೆ ಫೇವ್ರೇಟು. ಓಕೆ, ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ನೀಟಾಗಿ ಹೆಚ್ಚಿಟ್ಟು, ಹಾಗೆ ಅನ್ನನೂ ಕೂಡ ಮಾಡಿ ಇಟ್ಟಿದ್ದೆ. ಜಸ್ಟ್ ಇವಾಗ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡೋದೊಂದೇ ಬಾಕಿ ಇದ್ದಿದ್ದು. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಈ ವೆಜ್ ಫ್ರೈಡ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಯೊಂದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದರಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಹೆಲ್ತಿ ಕೂಡ ಇದು. ಮಕ್ಕಳು ಯಾರೆಲ್ಲ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ವೆಜ್ ಫ್ರೈಡ್ ರೈಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಯೂಶ್ವಲಿ ಮಕ್ಕಳು ತುಂಬ ಇಷ್ಟಪಡೋದೆ ನೂಡಲ್ಸು, ಈ ಥರ ವೆಜ್ ಫ್ರೈಡ್ ರೈಸ್ ಅಲ್ವಾ. ನಮ್ಮ ಮಕ್ಕಳಂತೂ ಫ್ರೈಡ್ ರೈಸ್ ತುಂಬಾ ಇಷ್ಟಪಡ್ತಾರೆ. ಎಲ್ಲೇ ಹೋಗಲಿ, ಯಾವ ಹೋಟ್ಲಿಗೆ ಹೋದರೂ ಕೂಡ ಅದೇ ಕೇಳೋದು, ಮನೇಲಿದ್ದರೂ ಕೂಡ ಅದೇ ಕೇಳ್ತಾರೆ. ಹಾಗೆ 3 ಹೊತ್ತು ಕೊಟ್ಟರು ಬೇಡ ಅಂತ ಅನ್ನಲ್ಲ, ಅಷ್ಟು ಇಷ್ಟ ಆಗುತ್ತೆ. ನನಗೂ ಕೂಡ ಫೇವ್ರೇಟು. ತುಂಬ ಈಸಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾಯಿನಿ. ಅದಾದಮೇಲೆ ಸಣ್ಣಕ್ಕೆ ಹೆಚ್ಚಿರೋವಂಥ ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಕೊಳ್ಳಿ. ಯಾಕೆಂದರೆ ಮಕ್ಕಳು ತಿನ್ನುವಾಗ ಒಂಚೂರು ತೆಗೆದು ಕೂಡ ಇಡಬಾರ್ದು ಸೈಡ್ಗೆ, ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಯಾಕೆಂದರೆ ರೈಸ್ ಸಮೇತ ನೀಟಾಗಿ ತಿನ್ನಲಿ ಅಂತ ಅಂದ್ಬಿಟ್ಟು ಅದನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ, ಪ್ಲೇಟ್ನ ಮುಚ್ಚಿಬಿಟ್ಟು. ಅದೆಲ್ಲ ಬೆಂದಾದಮೇಲೆ ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಇರುತ್ತಲ್ವ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿರ್ತೀನಿ, ಅದು ಚೆನ್ನಾಗಿ ಬೇಯೋವರೆಗೂ ಲೋ ಫ್ಲೇಮಲ್ಲಿ ಎರಡೂ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು, ಅದಾದಮೇಲೆ ಇವಾಗೆಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾಯಿನಿ. ಫಸ್ಟೇ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊತಾಯಿನಿ. ಹಾಗೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿ ತುರ್ದಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಮತ್ತು ಶುಂಠಿ. ಬಟ್ ಮಕ್ಳಿಗೆ ಬಾಯಿ ಸಿಕ್ಕರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಪೇಸ್ಟೇ ಹಾಕ್ಕೊತಾಯಿನಿ. ಇದಿಷ್ಟು ಫ್ರೈ ಆದ ನಂತರ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಅನ್ನನ, ಅದನ್ನು ಕೂಡ ಎಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಪೌಡರ್ಸ್ನ ಆ್ಯಡ್ ಮಾಡ್ತೀನಿ. ನಾನು ಸಿಂಪಲ್ ಪೌಡರು 1 ಮತ್ತು ಇಲ್ಲ 2 ಅಷ್ಟೇ ನಾನು ಆ್ಯಡ್ ಮಾಡೋದು, ಜಾಸ್ತಿ ಪೌಡರ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೋಗಲ್ಲ. ಗರಂ ಮಸಾಲ ಹಾಕ್ತೀನಿ, ಇಲ್ಲ ಅಂತಂದರೆ ಪೆಪ್ಪರ್ ಎರಡು ಅಷ್ಟೇ ಹಾಕೋದು. ಇನ್ನು ಅದು ಬಿಟ್ಟರೆ ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೋಗಲ್ಲ. ಇಲ್ಲಿ ನಾನು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಮೇಯ್ನ್ ಹೈಲೈಟ್, ಪೆಪ್ಪರ್ ಪೌಡರ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮನೇಲಿ ಗರಂ ಮಸಾಲ ಇಲ್ಲ ಅಂತಂದರೆ ಚಿಕನ್ ಮಸಾಲ ಹಾಕೊಳ್ಳಿ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಇವಾಗ ಅಂಗಡಿಲೆಲ್ಲ ಪೌಡರ್ಸ್ ಎಲ್ಲ ಬಂದುಬಿಟ್ಟಿದೆ, ಫ್ರೈಡ್ ರೈಸ್ ಪೌಡರ್ಸ್, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಬಟ್ ಅದು ಯಾವುದು ಬೇಡ ನಮ್ಗೆ ಹೊರಗಡೆ ಅಂದಾಗ ಸಿಂಪಲಾಗಿ ನೀವು ಮನೇಲೇ ಮಾಡಿರೋಂಥ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಹಾಕ್ಕೊಂಡ್ರು ಕೂಡ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಸಾಸಸ್ ಅಂತೂ ಒಂಚೂರು ಬಳಸ್ತಿಲ್ಲ. ನಾನು ಸಾಸಸ್ ಇಲ್ದ್ರೇ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ನನಗೆ ರೂಢಿನೂ ಇಲ್ಲ, ಅದೇನೋ ಗೊತ್ತಿಲ್ಲ. ನಮ್ಮ ಮನೇಲಿ ಒಂದು ಸಾಸು ಕೂಡ ನಾನು ಯಾವತ್ತೂ ಏನೂ ಕೂಡ ಬಳಸಲ್ಲ, ನಾನು ಇದುವರೆಗೂ ತಂದೂ ಇಲ್ಲ. ರೂಢಿಲ್ಲ ನನಗೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಹೊರಗಡೆಯಿಂದ ತಂದು ಸಾಸಸ್ನ ಬಳಸೋದು ಅಷ್ಟೊಂದು ಹೆಲ್ತಿ ಅಲ್ಲ. ಯಾಕೆ ಸುಮ್ಮನೆ ಅದು ಇದು ಹಾಕಿ ಬಳಸಿ ಮಕ್ಕಳಿಗೆ ನಾನು ಅಡಿಕ್ಟ್ ಮಾಡಬೇಕು, ಹಾಗಾಗಿ ನಾನು ಬಳಸೋದಿಲ್ಲ. ಅವ್ರಿಗೆ ಐಡಿಯಾನೂ ಇಲ್ಲ ಸಾಸಸ್ ಎಲ್ಲ ಹಾಕೋದು. ಏನಾದರೂ ತಂದಾಗ ಒಂದು ಪ್ಯಾಕೆಟ್ಸ್ ಅಂದರೆ ಇರ್ಬೋದು ಅಷ್ಟೇ, ಟೊಮೊಟೊ ಸಾಸ್ ಬಿಟ್ಟರೆ ನಮ್ಮನೇಲಿ ಯಾವುದೇ ರೀತಿ ಸಾಸಸ್ ಅಂತೂ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಇಷ್ಟು ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಿಜ ಇದ್ರ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಯಾಕೆಂದರೆ ಫುಲ್ ವೆಜ್ಜಸ್ ಇರೋದ್ರಿಂದ ಹೆಲ್ತಿ ಕೂಡ, ಬಾಡಿಗೂ ಕೂಡ ಆರಾಮಾಗಿ ಯಾರು ಬೇಕಾದರೂ ಕೂಡ ತಿನ್ಬೋದು. ನನ್ನ ಮಕ್ಕಳಂತೂ ಕಾಯ್ತಾ ಇದ್ರು, ಮಮ್ಮಿ ಬೇಗ ಬೇಗ ಅಂತ. ಅವ್ರ ಫೇವ್ರೆಟ್ ಡಿಶ್ ಏನಾದರೂ ಮಾಡ್ತಾಯಿದ್ದೀನಿ ಅಂತಂದರೆ ಕಾಯ್ತಾ ಇರ್ತಾರೆ, ಬೇಗ ಹೊಟ್ಟೆ ಹಸ್ಬಿಡುತ್ತೆ ಅವಾಗ ಅವ್ರಿಗೆ. ಹಾಗಾಗಿ ಅವರು ರೆಡಿ ಇದ್ದರು, ಕುತ್ಕೊಂಡ್ರು, ಹಾಕ್ಕೊಟ್ಟೆ ನಾನು ತಿನ್ಬಿಡಲಿ ಅಂತ ಅಂದ್ಬಿಟ್ಟು ಟಿವಿ ನೋಡ್ಕೊಂಡು ಆರಾಮಾಗಿ ಅವ್ರ ಪಾಡ್ಗೆ ಅವರು ಹೊಟ್ಟೆ ತುಂಬ ತಿಂತಾರೆ ಇಷ್ಟಪಟ್ಟು. ಹಾಗಾಗಿ ನಾನು ಜಾಸ್ತಿ ಅವ್ರಿಗೆ ಏನು ಇಷ್ಟನೋ ಅದೇ ಮಾಡಿಕೊಡೋದು. ಅದು ಮಾಡಿದ್ರೆ ತಿನ್ನೋದು. ಅವ್ರಿಗೆ ಇಷ್ಟ ಇಲ್ದೊಂದು ಮಾಡಿದ್ರೆ ಮಕ್ಕಳು ತಿಂತಾರ, ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡಲೇಬೇಕಲ್ವ. ಹಾಗಾಗಿ ಆಲ್ಮೋಸ್ಟ್ ನನ್ನ ಮಕ್ಕಳು ತಿಂತಾರೆ, ಜಾಸ್ತಿ ಏನು ಅದು ಬೇಡ ಇದು ಬೇಡ ಅಂತ ಹೇಳಲ್ಲ. ಕೆಲವೊಂದು ಐಟಮ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಕೂಡ ತಿಂತಾರೆ. ಇಲ್ಲಿ ನೋಡ್ತಾ ಹೋದ್ರೆ ಕೇಳಿದೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಇಬ್ಬರು ಸೂಪರ್ ಅಂತ ಹೇಳಿದ್ರು. ಫೈನಲಿ ನಾನು ಕೂಡ ಸರ್ವ್ ಮಾಡಿಕೊಂಡೆ. ನಾನು ಜೊತೆಗೆ ಪ್ರೋಟೀನ್ ತೊಗೋಬೇಕಲ್ವ, ಹಾಗಾಗಿ ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಮೊಟ್ಟೆ. ಹಾಗೆ ಮಕ್ಕಳು ಕೂಡ ನಾನು ಒಂದೊಂದು ದೊಡ್ಡ ಮೊಟ್ಟೆ ಕೊಟ್ಟಿದ್ದೀನಿ. ಅವ್ರಿಗೂ ರೆಗ್ಯುಲರಾಗಿ ಡೈಲಿ ನಾನು ಒಂದೊಂದು ಮೊಟ್ಟೆ ಮತ್ತು ನಾನು 2 ಮೊಟ್ಟೆ ತೊಗೊತಾ ಇದ್ದೀನಿ. ಪ್ರೋಟೀನ್ ತುಂಬ ಮುಖ್ಯ ಅಲ್ಲ, ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ. ಹಾಗಾಗಿ ಮಿಸ್ ಮಾಡೋಕ್ಕೋಗಲ್ಲ. ಬ್ರೇಕ್ಫಾಸ್ಟ್ ಜೊತೆಗೆ ಮೊಟ್ಟೆ ಅಥವಾ ಪನ್ನೀರು ಏನಾದರೂ ಒಂದು ಆ್ಯಡ್ ಮಾಡ್ತಿರ್ತೀನಿ. ಹಾಗೆ ತಿಂಡಿ ಎಲ್ಲ ಆಯಿತು. ನನಗೇನು ಅಂದರೆ ತಿಂಡಿ ಎಲ್ಲ ಆಗಿದ ತಕ್ಷಣ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮು. ಮಧ್ಯಾಹ್ನದವರೆಗೂ ಅಡುಗೆ ಮಾಡೋವರೆಗೂ ನಮಗೆ ಕಿಚನ್ ಕಡೆ ಬರೋವಂಥ ಅವಶ್ಯಕತೆ ಇರಲ್ಲ. ನಾವು ಏನೂ ಮಾಡಿಲ್ಲ ಅಂತಂದರೆ ಇಡೀ ದಿನ ಕಿಚನ್ ಇರಬೇಕಾಗುತ್ತೆ. ಹಾಗಾಗಿ ತಿಂಡಿ ಆಗಿದ ತಕ್ಷಣವೇ ಕಿಚನೆಲ್ಲ ಏನಿರ್ತೀನಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಫಸ್ಟು. ನಾನಂತೂ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮತ್ತು ಕಿಚನ್ ಕಡೆ ಬರಲೇಬಾರ್ದು. ಬೇರೆ ಕೆಲಸ ಏನಾದರೆ ಮಾಡ್ಕೋಬೋದಲ್ವ, ಕಿಚನ್ದು ಏನೂ ಇಲ್ಲ ಅಂತಂದ್ರೆ. ಹಾಗಾಗಿ ಮುಗಿಸ್ಕೊಂಬಿಡ್ತೀನಿ ತಿಂಡಿ ಆಗಿದ ತಕ್ಷಣ. ಇನ್ನೊಂದೇನು ಅಂತಂದರೆ ಬೆಳಗ್ಗೆ ಎದ್ದರೆ ನಾನು ತಿಂಡಿನೇ ಫಸ್ಟ್ ಮಾಡೋದು. ಇನ್ನು ಅದು ಬಿಟ್ಟರೆ ಬೇರೆ ಏನೂ ಕೆಲಸ ಇರಲ್ಲ. ತಿಂಡಿ ಮಾಡೋದು, ನಾನು ತಿಂಡಿ ಮಾಡಿದ ತಕ್ಷಣ ಕ್ಲೀನಿಂಗ್ ಅಷ್ಟೇ. ಅವಾಗಿಂದವಾಗೇ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನು ಕೂಡ ನೀಟಾಗಿರುತ್ತೆ. ಮಧ್ಯಾಹ್ನದವರೆಗೂ ನಾವು ಕಿಚನ್ ಕಡೆ ಬರೋ ಅಷ್ಟಿರಲ್ಲ. ಇನ್ನೇನು ಮಧ್ಯಾಹ್ನದ ಅಡುಗೆ ಮಾಡೋದೊಂದಿರುತ್ತೆ, ಅಡುಗೆ ಮಾಡಿದ್ಮೇಲೆ ಕ್ಲೀನಿಂಗ್ ಒಂದಿರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಹಾಗಾಗಿ ಅವಾಗಿಂದವಾಗ ಮಾಡ್ಕೊಂಬಿಟ್ರೆ ತುಂಬಾ ಬೆಸ್ಟು. ಕಿಚನ್ ನೀಟಾಗಿರುತ್ತೆ. ನಮಗೂ ಕೂಡ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಗಲೀಜಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಅಯ್ಯೋ ಏನಪ್ಪ ಇಷ್ಟು ಕೆಲಸ ಇದೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಆದಷ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಇರುತ್ತೆ ಪಾತ್ರೆ, ಯಾಕೆಂದರೆ ನೈಟೇ ತೊಳೆದಿರ್ತೀನಿ ನಾನು. ಪಾತ್ರೆ ಅಂತೂ ಬೆಳಗ್ಗೆಗೆ ಏನೂ ಇರಲ್ಲ. ತಿಂಡಿ ಆದಮೇಲೆ ಸಿಂಕಲ್ ಪಾತ್ರೆ ಬೀಳೋದು ಸ್ವಲ್ಪ ಇರೋದ್ರಿಂದ ಆವಾಗಲೇ ತೊಳ್ಕೊಂಬಿಟ್ರೆ ಬೆಟರು. ಬೇಗನೂ ಮಾಡ್ಕೊಂಬಿಡ್ತೀವಿ. ಒಂದು 5 to 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು. ತಿಂಡಿ ಎಲ್ಲ ಆದಮೇಲೆ ಆರಾಮಾಗಿ ನೀವು ತಿಂಡಿ ಮುಗಿಸ್ಕೊಳ್ಳಿ, ತಿಂಡಿ ಎಲ್ಲ ಆದಮೇಲೆ ಮಾಡ್ಕೊಳ್ಳಿ. ತಿಂಡಿ ತಿಂದಿರ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ನಂದು ಕೂಡ ಆರಾಮಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಂದು ಅರ್ಧ ಗಂಟೆ ಕುತ್ಕೊಬೋದ ನೆಮ್ಮದಿಗೆ. ಬೇರೆ ಕೆಲಸನೇ ಆಮೇಲೆ ಮಾಡ್ಕೊಂಬಿಡ್ಬೋದು. ಕಿಚನ್ ಗಲೀಜಾಗಿರುತ್ತೆ ಅಂದ್ಕೊಳ್ರಿ, ಸಡನ್ನಾಗಿ ಏನೋ ಬಂದರು ಅಂದ್ಕೊಳ್ಳಿ, ಅಯ್ಯೋ ಪಾತ್ರೆ ಎಲ್ಲ ವಾಶೇ ಮಾಡಿರಲ್ಲ, ಕಿಚನ್ ಎಲ್ಲ ಹಾಗೆ ಇರುತ್ತೆ ಅಂತ ಅನಿಸ್ತಿರುತ್ತೆ. ಯೂಶ್ವಲಿ ನಾವು ಯಾವತ್ತು ಕೆಲಸ ಮಾಡಿಲ್ಲ ಆವಾಗಲೇ ಜಾಸ್ತಿ ಮನೆಗೆ ಗೆಸ್ಟ್ ಬರೋದು. ಹಾಗಾಗಿ ಆದಷ್ಟು ಆವಾಗಿಂದ ಅವಾಗೆ ಮಾಡ್ಕೊಂಬಿಟ್ರೆ ತುಂಬ ಬೆಟರು. ನಾನಂತೂ ಹಾಗೆ ಮಾಡ್ತೀನಿ. ಬೆಳಗ್ಗೆ ಒಂದ್ಸಲ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ತಿಂಡಿ ಆದಮೇಲೆ. ಕೆಲವೊಂದ್ಸಲ ತಿಂಡಿ ಆದಮೇಲೆ ಕೂಡ ನಂಗೆ ವಾಶ್ ಮಾಡೋದಕ್ಕೆ ಆಗಿರಲ್ಲ, ಯಾಕೆಂದರೆ ಬೇರೆ ಕೆಲಸದಲ್ಲಿ ಬಿಸಿ ಇರ್ತೀನಲ್ವ. ಅವಾಗ ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನದ ಮೇಲೆ ವಾಶ್ ಮಾಡ್ಕೊತೀನಿ. ಕೆಲವೊಂದ್ಸಲ ಮಧ್ಯಾಹ್ನ ಮೇಲೆ ಕೂಡ ವಾಶ್ ಮಾಡ್ಕೊಳಕ್ಕೆ. ಹಾಗಾಗಿ ಬೆಳಗ್ಗೆ ಸಂಜೆ ಈ ರೀತಿ 2 ಟೈಮ್ಸ್ ಆದರೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಚನ್ ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆವಾಗ ನನಗೆ ಈಸಿ ಆಗುತ್ತೆ, ಜಾಸ್ತಿ ಕೆಲಸ ಅಂತ ಅನಿಸಲ್ಲ. ಫೈನಲಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ಹಾಗೆ ಸಿಂಕ್ನು ಕೂಡ ನಾನು ಪಾತ್ರೆ ವಾಶ್ ಮಾಡಿದ ತಕ್ಷಣ ತೊಳ್ಕೊಂಬಿಡ್ತೀನಿ. ಹಾಗಾಗಿ ನೀಟಾಗಿರುತ್ತೆ ಪ್ರತಿ ಸಲನೂ ಕೂಡ. ಈಗ ಫೈನಲ್ ನೋಡಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಇದೆ. ಸ್ವಲ್ಪ ಅಡುಗೆ ಮಾಡಿದ್ದು ಟಿಫನ್ ಮಾಡಿದೆಲ್ಲ ಹಾಗೇ ಇದೆ. ಯಾಕೆಂದರೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ. ಮಕ್ಕಳು ಅದೇ ಕೇಳ್ತಾರೆ. ನಾನು ಅನ್ನ ಸಾಂಬಾರು ಮಾಡಿದ್ರೂ ಕೂಡ ಅವ್ರು ತಿನ್ನಲ್ಲ, ಫ್ರೈಡ್ ರೈಸ್ ಬೇಕು ಅಂತಲೇ ಕೇಳೋದು. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಟ್ಟಿದ್ದೆ. ಮಧ್ಯಾಹ್ನಕ್ಕೂ ಕೂಡ ಅವ್ರಿಗೆ ಅದೇ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟು ಸ್ವಲ್ಪ ಕಾಳು ಇತ್ತು, ನಮ್ಮ ಮೊಳಕೆ ಕಟ್ಟೋಣ ಅಂತ ಇಟ್ಟಿದ್ದೆ. ಸ್ವಲ್ಪ ಬಂದಿತ್ತು. ಇದೇ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನಕ್ಕೆ, ಬಟ್ ಅದು ಇಷ್ಟೇಷ್ಟು ಬಂದಿತ್ತು. ಓಕೆ ನಾಳೆ ಮಾಡೋಣ, ಇದಾಗೆ ಇಡೋಣ. ಇನ್ನು ಯಾಕೆಂದರೆ ಇಷ್ಟೇಷ್ಟು ಬಂದಿದ್ದಲ್ಲ, ಸ್ವಲ್ಪ ಚೆನ್ನಾಗಿ ಬಂದ್ರೇ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾಳೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅದು ಹಾಗೆ ಇಟ್ಟಿದ್ದೀನಿ. ಅದ್ರದ್ದಿನ್ನಿಲ್ಲ. ಫೈನಲಿ ಇವಾಗ ಎಲ್ಲ ಆಯಿತು. ಮಕ್ಕಳು ಕೂಡ ಆಡ್ಕೊತಾ ಇದ್ರು. ನಾವು ಆಟ ಆಡ್ತಿದ್ವು, ಅದು ಬೂ ಆಟ. ಆಮೇಲೆ ತನಸು ಬೂ ಆಟ ನಾನು ಅಂದಿರವು ಫೂಡ್ಸ್ ಎಲ್ಲ ಕೊಡ್ತಾರೆ. ಬಬ್ಬಿಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರೀ ಇವ್ರಿಬ್ರ ಜೊತೆ ಆಟ ಆಡಿದ್ದೆ ಆಯಿತು ಇಷ್ಟೊತ್ತು. ನನ್ನ ಮಗ ಮನೇಲಿ ಇದ್ಬಿಟ್ರಂತೂ ನನಗೆ ಹೆವಿ ಟಾರ್ಚರ್ ಕೊಡ್ತಾನೆ. ಟಾರ್ಚರ್ ಅಂತ ಹೆಂಗೆ ಅಂತಂದರೆ ಆಟ ಆಡಬೇಕು ಅವನ ಜೊತೆ. ಆಟ ಆಡ್ಕೊಂಡು ಇದ್ದೋಗ್ಬಿಡ್ಬೇಕು. ಫುಲ್ಲು ಬೋರಿಂಗ್ ಮಮ್ಮಿ, ಬೋರ್ ಆಗ್ತಿದೆ ಮಮ್ಮಿ, ಬಾ ಮಮ್ಮಿ ಆಟ ಆಡೋಕ್ಕೆ ಅಂತ ಕರಿತಾನೆ ಇರ್ತಾನೆ. ಇಲ್ಲಿ ನೋಡ್ತಾ ಇರೋದೊಂದಷ್ಟು ಟಾಯ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ UPS ಬಿಡಲ್ಲ ಇವರು. ಮನೆ ತುಂಬ ಬರೀ ಜೋಡಿಸ್ಕೊಬೋದು, ಲೈನಾಗಿ ಎಲ್ಲ ತುಂಬಿಸ್ಬಿಟ್ಟಿರ್ತಾರೆ. ಎಷ್ಟು ಟಾಯ್ಸ್ ಇರುತ್ತೋ ಮನೆಯಲ್ಲಿ ಅಷ್ಟು ಟಾಯ್ಸು ತಂದು ಎಲ್ಲ ತುಂಬಿಸ್ಬಿಟ್ಟಿರ್ತಾರೆ. ಆವಾಗಲಿಂದ ಕ್ಯಾರಮ್ ಬೋರ್ಡ್ ಆಡಿದ್ದಾಯಿತು. ಮತ್ತೆ ಕರಿತಾ ಇದ್ದಾನೆ ಇವಾಗ ಕ್ಯಾರಮ್ ಬೋರ್ಡ್ ಆಡೋದಕ್ಕೆ. ಬಿಡ್ತಾ ಇಲ್ಲ, ನೀನು ಅಡುಗೆನ ಮಾಡ್ಬಿಡು, ನೀನು ಕೆಲಸ ಮಾಡು, ನನ್ನ ಜೊತೆ ಆಡು ಅಂತ. ನನ್ನ ಮಗಳು ಹಂಗಲ್ಲ, ಅವಳು ಪಾಡುಗಳು ಆಡ್ಕೊತಾ ಇರ್ತಾಳೆ, ಇಲ್ಲಾಂದರೆ ನನ್ನ ಜೊತೆ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಬಟ್ ನನ್ನ ಮಗ ಇದ್ದಾನಲ್ಲ, ಬಾ ಮಮ್ಮಿ ಅಂತ ಕರಿತಾನೆ ಇರ್ತಾನೆ. ಇವಾಗ ಏನೇನೋ ಮಾಡ್ತಿದ್ದಾನೆ ನೋಡ್ರಿ. ಇಲ್ಲಿ ಒಂದು ಕಿತಾಪತಿ ಒಂದಲ್ಲ ನನ್ನ ಮಗ ಮನೇಲಿದ್ರೆ ಆಯಿತು. ಸ್ಕೂಲ್ ರಜಾ ಸಿಕ್ಕಿರೋದಕ್ಕಂತೂ ಹ್ಯಾಪಿ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದೇಳೋ ಅಷ್ಟು ಇರಲ್ಲ. ಗಡಿಬಿಡಿಯಲ್ಲಿ ಎದ್ದು ಅವನಿಗೆ ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದಿರಲ್ಲ. ಮತ್ತು ಅವನು ಎಬ್ಬರಿಸ್ಬೇಕಾಗಿತ್ತು ಬೆಳಗ್ಗೆ ಇದ್ರೆ. ಬೆಳಗ್ಗೆ ಇದ್ದರೆ ಅವನು ಎಬ್ಬರಿಸ್ಬೇಕಾಗಿತ್ತು. ಇದೊಳು ನನಗೂ ಅಯ್ಯೋ ಪಪ್ಪ ಮಗು ಇಷ್ಟೊತ್ತಿಗೆ ಹೋಗುತ್ತೆ ಅನ್ನೋದು ಫೀಲ್ ಇರೋದು. ಇವಾಗ ಫಸ್ಟ್ ಸ್ಕೂಲ್ಗೆ ಹೋಗೋ ಅನ್ನೋ ರೇಂಜಿಗೆ ಜಸ್ಟ್ 2 ಡೇಸ್ ಆಗಿದೆ ಅಷ್ಟೇ ಇನ್ನು ಸ್ಕೂಲ್ಗೆ ಮುಗ್ದು. 2 ಡೇಸ್ಗೆ ಆ ಲೆವೆಲ್ಗೆ ಹೆವಿ ಕೆಲಸ ಕೊಡ್ತಿದ್ದಾನೆ ನನಗಂತೂ ಮನೇಲಿದ್ದು. ಅಲ್ಲ ಮಮ್ಮರಿ, ಅಣ್ಣನ ಸ್ಕೂಲ್ ಕಳ್ಸೋಣ? ಹಾಂ ಬೇಡವಾ? ಹಿಂಗೆ ಬೇಕಾ? ಇವ್ಳ ಜೊತೆ ಆಟ ಆಡ್ಬೇಕಲ್ವಾ?
ಅಣ್ಣ ಅದಕ್ಕೆ ಬೇಡ ಅನ್ನೋದು. ಇನ್ನೊಂದೇನು ಗೊತ್ತಾ, ಇಬ್ಬರು ಮಕ್ಕಳಿದ್ರೆ ಬರೀ ಕಿತ್ಲಾಡ್ಕೊಂಡಿರೋದೇ ಕೆಲಸ. ಇವರು ಕಿತ್ಲಾಡ್ಕೊಂಡು ಇವ್ರಿಬ್ಬರನ್ನ ಸಮಾಧಾನ ಮಾಡಿದಾಗುತ್ತೆ. ಪೂರ್ತಿ ದಿನ ಏನು ಕೆಲಸ ಮಾಡೋದಕ್ಕೆ ಆಗಲ್ಲ. ಇವತ್ತಂತೂ ಬೆಳಗ್ಗೆ ಏನು ಕೆಲಸ ಆಗಿಲ್ಲ, ಇನ್ನೂ ಬೇಜಾನ್ ಕೆಲಸ ಇದೆ ಮಾಡಬೇಕು. ಸ್ವಲ್ಪ ಬಟ್ಟೆ ಇತ್ತು, ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೆ, ಒಣಗಿತ್ತೆಲ್ಲ ಆಲ್ಮೋಸ್ಟು. ಅದನ್ನು ಇವಾಗ ಎತ್ಕೊಂಬಂದು ಮಡ್ಚಿಟ್ಬೇಡ ಅಂತ. ಯಾಕೆಂದರೆ ಬಟ್ಟೆ ಮಡ್ಚೋದ್ರಲ್ಲಿ ಸ್ವಲ್ಪ ಸೋಂಬೇರಿ ಅಂತ ಹೇಳ್ಬೋದು ನಾನು. ಹಾಗಾಗಿ ಬಿಟ್ಬಿಡ್ತೀನಿ, ಇಂಟ್ರೆಸ್ಟ್ ಇರೋಲ್ಲ. ಎಷ್ಟು ಕೆಲಸ ಮಾಡ್ತೀನಿ, ಬಟ್ ಬಟ್ಟೆ ಮಡ್ಚೋದ್ರಲ್ಲಿ ಮಾತ್ರ ಸ್ವಲ್ಪ ಹಿಂದೇಟ್ ಹಾಕ್ಬಿಡ್ತೀನಿ. ಮಡ್ಚಿಬೇಡ ಅಪ್ಪ ಯಾಕೆ ಇವಾಗ ಅಂತ ಅಂದ್ಬಿಟ್ಟು ಮಡ್ಚಿಬಿಟ್ಟೆ. ಏಕೆಂದರೆ ಅವತ್ತಿಂದ ಅವತ್ತು ಮಡಿಸ್ಬಿಟ್ರೆ ಕಮ್ಮಿ ಇರುತ್ತೆ, ನನಗೂ ಈಸಿ ಆಗುತ್ತೆ. ಒಂದ್ಸಲ ಜಾಸ್ತಿ ಮಾಡ್ಕೊಂಬಿಟ್ಟಿರ್ತೀನಿ 2 ದಿನದ್ದು. ಎಷ್ಟೊತ್ತಾಗುತ್ತೆ ಅಂದರೆ ಅಷ್ಟೊತ್ತಾಗುತ್ತೆ. ಇವತ್ತು ಮಡ್ಚಿಟ್ಬೇಡ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಡ್ಚಿಟ್ಕೊತಾ ಇದ್ದೀನಿ ನೀಟಾಗೆಲ್ಲನೂ ಕೂಡ. ಒಟ್ಟಿನಲ್ಲಿ ಮನೆ ಕೆಲಸ ಅಂತ ಅಂದರೆ ಮನೇಲಿರೋ ಹೆಂಗಸರಿಗೆ ದಿನ ಪೂರ್ತಿ ಇದ್ದೇ ಇರುತ್ತೆ. ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕೆಲಸ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಮನೇಲಿರೋರಿಗೆ. ಹಾಗೆ ಮನೆ ಕೆಲಸ ಅನ್ನೋದು ದಿನ ಪೂರ್ತಿ ಎಷ್ಟು ಮಾಡಿದ್ರೂ ಕೂಡ ಏನೋ ಒಂದು ಬಾಕಿ ಇದ್ದೇ ಇರುತ್ತೆ, ಎಲ್ಲ ಮಾಡ್ಕೊತಾ ಇರಬೇಕಾಗುತ್ತೆ. ಹಾಗೆ ನನ್ನ ಮಗಳು ಕೂಡ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನಾನೇನಾದ್ರು ಕೆಲಸ ಮಾಡ್ತಾಯಿದ್ದಾನೆ ಬಂದು ಸ್ವಲ್ಪ ಹೆಲ್ಪ್ ಮಾಡೋದು ನಂಬರ್ 1 ಅವಳು ಕೂಡ ಹೆಲ್ಪ್ ಮಾಡಿದ್ಲು. ಫೈನಲಿ ಎಲ್ಲ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ. ಬಾಯ್.